ನನಗೆ ಈ ಅವಧಿಯಲ್ಲಿ ಇರಿಗೇಷನ್ ಮಿನಿಸ್ಟರ್ ಆಗಿ ಈ ಎರಡು ಪ್ರಮುಖವಾದಂಥ ತೀರ್ಪುಗಳು ರಾಜ್ಯದ ಹಿತಕ್ಕೆ ಸಿಕ್ಕಿದೆ. ನಾನು ಈ ಬಾರಿ ಇರಿಗೇಷನ್ ಮಿನಿಸ್ಟರ್ ಆದೆ ಅಂತ ನನಗೂ ಒಂದು ಸಮಾಧಾನ. ಒಂದು, ನನ್ನ ಏನು ಒತ್ತಡದ ಮೇಲೆ ನಮ್ಮದೇ ಆದಂಥ ಸ್ಟ್ರಾಟಜಿ ಮೇಲೆ ನಮ್ಮ ಅಡ್ವೊಕೇಟ್ ಟೀಮು ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ವಿಚಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಮಿಳುನಾಡಿಗೆ ಹಕ್ಕಿಲ್ಲ, ಅವ್ರಿಗೇನಿದು 177 TMC ನೀರು ಕೊಡಬೇಕು, ಅಷ್ಟು ಕೊಡಿ, ಮಿಕ್ಕಿದ್ದು ನಿಮ್ಮ ಜಾಗದಲ್ಲಿ ಅವ್ರು ಮಾಡ್ಕೊಳ್ಳಿ ಅಂತೇಳಿ ಸೆಂಟ್ರಲ್ ವಾಟರ್ ಕಮಿಷನ್ಗೆ ಕೊಟ್ಟರು. ನಂಬರ್ 1, ದಟ್ ಇಸ್ ಎ ಗ್ರೇಟ್ ಅಚೀವ್ಮೆಂಟ್ ನಮಗೆ. ಎರಡನೇದು, ಈಗೇನು ಇವರು ನಮ್ಮ ಶಾಸಕರು ತಿಪ್ಪಣ್ಣವರು ಹಾಕಿದ್ದಾರೆ, ಕಮಕ್ನೂರವರು, ಇದು ಕೂಡ ದಿಸ್ ಇಸ್ ಅನ್ ಹಿಸ್ಟಾರಿಕ್ ಜಡ್ಜ್ಮೆಂಟ್. ಇಡೀ ದೇಶಕ್ಕೆ ಅನುಕೂಲ ಆಗುವಂಥ ಒಂದು ಜಡ್ಜ್ಮೆಂಟು ಇವತ್ತು ಸಿಕ್ಕಿದೆ. ನಾನು ಇಲ್ಲಿಂದಲೇ ಆ ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟ್ ನ್ಯಾಯಾಲಯಕ್ಕೆ ಇಡೀ ನಮ್ಮ ಸರ್ಕಾರನೇ ಅವರಿಗೆ ತಲೆ ಬಾಗ್ತದೆ. ಏಕೆಂದರೆ ಐ ಥಿಂಕ್ ಪೂಜಾರಿಗೆ ಗೊತ್ತಿದೆ, 20,000ಕ್ಕೂ ಹೆಚ್ಚು ಕೇಸ್ಗಳು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಂದರ್ಭ ಈ ಲಿಮಿಟೇಷನ್ ವಿಚಾರದಲ್ಲಿ, ಎನ್ಹಾನ್ಸ್ಮೆಂಟ್ ವಿಚಾರದಲ್ಲಿ. ಅದಕ್ಕೆ HK ಪಾಟೀಲ್ರು ಅವರೆಲ್ಲ ನಮ್ಮ ಲೀಡರ್ಸ್ ಎಲ್ಲ ಒತ್ತಾಯ ಮಾಡಿ ನಮಗೆ ಇದಕ್ಕೆ ಫೇರ್ ಫಿಕ್ಸೇಷನ್ ಮಾಡಿ 40 ಲಕ್ಷ 35 ಲಕ್ಷ ಅಂತ ತೀರ್ಮಾನ ಮಾಡಿದ್ರು. ಈ ಮಧ್ಯದಲ್ಲಿ ಧಾರವಾಡ ಬೆಂಚಿಂದ ಈ ಲಿಮಿಟೇಷನ್ ಮೇಲೆ ನಿಮಗೆ ಟೈಮ್ ಇಲ್ಲ ಅಂಥೇಳಿ ಕೊನೆಗೆ ಅವರೊಂದು ಕೆಲವರೆಲ್ಲ ಮ್ಯಾಚ್ ಫಿಕ್ಸಿಂಗು, ನಮ್ಮ ಆಫೀಸರ್ಸು ಮ್ಯಾಚ್ ಫಿಕ್ಸಿಂಗು, ಲಾಯರು ಮ್ಯಾಚ್ ಫಿಕ್ಸಿಂಗು, ಬೇರೆಯವ್ರನ್ನ ಜುಡಿಷಿಯರಿ ಫಿಕ್ಸಿಂಗ್ ಅಂತ ಹೇಳೋಕ್ಕಾಗಲ್ಲ, ಅದ್ರ ಮೇಲೆಲ್ಲ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿದ್ರು. ಬಟ್ ಆ ಸುಪ್ರೀಂ ಕೋರ್ಟು ಇಡೀ ದೇಶಕ್ಕೆ ನಮ್ಮದೇ ಆದಂಥ ಒಂದು ಬೆಂಗಳೂರು ಒಂದು ಕೇಸ್ ಮೇಲೆ ತಗೊಂಡು ಇದನ್ನು ನೀವು ಈ ರೀತಿ ಸರ್ಕಾರಕ್ಕೆ ನೀವು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಜಡ್ಜ್ಮೆಂಟನ್ನು ಪರ್ಮಿಸಿಬಲ್ ಲಿಮಿಟ್ ಮೇಲೆ ರಿಜೆಕ್ಟ್ ಮಾಡಿ ವಾಪಸ್ಸು ನೀವೇ ಇದನ್ನು ಮಾಡ್ಕೊಳ್ಳಿ ಅಂತೇಳಿ ಒಂದು ತೀರ್ಮಾನ ಮಾಡ್ಯಾರ. ಯಾಕೆಂದರೆ 120 ದಿನದ ನಂತರ MFA ಏನಿದೆ ಅದನ್ನೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಇದು 900 ಕೇಸು KNLನಲ್ಲಿ, KBGನಲ್ಲಿ 380 ಕೇಸು ಒಂದೇ ದಿನ ನಮಗೆ ವಾಪಸ್ ಬಂದಿದೆ, ಡಿಲೋ ಕಂಡೋಲೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ಆಲ್ಮೋಸ್ಟು ನಮಗೆ 365 ಕೋಟಿ ಡೆಪಾಸಿಟ್ ಮಾಡಬೇಕಾಯ್ತು. ನಾವು 365 crores ವಿ ಶುಡ್ ಹ್ಯಾವ್ ಡೆಪಾಸಿಟ್. ಇದು ಜಡ್ಜ್ಮೆಂಟ್ಗಲ್ಲ, ಹೋಗಿ ನಮ್ಮ ಕೆಲವು ಕಡೆ 50% ಕಟ್ಟಿ ಅಂತಾರೆ, ಕೆಲವು ಕಡೆ 25% ಕಟ್ಟಿ. ಲಾಸ್ಟಲ್ಲಿ ನಮ್ಮ ಆಫೀಸರ್ ACS ಹೋದ್ಮೇಲೆ ಆಯಿತು ಲಾಸ್ಟ್ 10% ಕಟ್ಟಿ ಅಂತೆಲ್ಲ ಹೇಳಿದರು. ಸೊ ಇದು ವಾಪಸ್ ಬಂದಿದೆ. ಇದೊಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್. ಬೆಂಗಳೂರು ಕಾರ್ಪೊರೇಷನ್ ಸಂಬಂಧಪಟ್ಟಂತೆ ಗ್ಲೋಬಲ್ ಮಿಲ್ಸ್ ಅಂತ ಒಂದು ಮೇಜರ್ ಕೇಸ್ ಇತ್ತು. ಈ ಟೈಮು ಅಡ್ಜಸ್ಟ್ ಲ್ಯಾಪ್ಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದಿತ್ತು, ಅದನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಇದ್ರ ಬಗ್ಗೆನೇ ಒಂದು ಸಪ್ರೇಟ್ ಒಂದು ಟೀಮ್ ಮಾಡಿ, ನಮ್ಮ ಲಾ ಮಿನಿಸ್ಟ್ರು ಕೂಡ ಒಂದು ಸಪ್ರೇಟ್ ಅಡ್ವೊಕೇಟ್ಸ್ನ ಹೊಸದಾಗಿ ಎಂಗೇಜ್ ಮಾಡ್ತಾಯಿದ್ವಿ. ಮಾಡಿ ನಾನು ಸೋಮವಾರ ಇದು ಅಪ್ಪರ್ ಲೋಯರ್ ಹೌಸಲ್ಲಿ ನೀರಾವರಿ ಇಲಾಖೆ ಬಗ್ಗೆ ಇವತ್ತೊಂದು ಸ್ಟೇಟ್ಮೆಂಟ್ ಮಾಡ್ತಾಯಿದ್ದೀನಿ. ನಾನು HK ಪಾಟೀಲ್ ಸಾಹೇಬರು, MB ಪಾಟೀಲ್ ಸಾಹೇಬರು 3 ಜನ ಇದಕ್ಕೆ ಡೆಲ್ಲಿಗೆ ಹೋಗ್ತಾಯಿದ್ದೀವಿ ಮಂಗಳವಾರ. ಆಲ್ MPಸ್ನೆಲ್ಲ ಮೀಟ್ ಮಾಡ್ತೀವಿ. ನಮ್ಮ ಸ್ಟೇಟ್ ಏನೇನು ವಿಚಾರ ಆಗಿದೆ ಅಲ್ಲೆಲ್ಲ ಅವ್ರಿಗೂ ಕೂಡ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೂ ತಿಳಿಸ್ತೀನಿ. ಏಕೆಂತಂದರೆ ಇದೆಲ್ಲ ಕೆಲವು ಇಶ್ಯೂಸ್ ಇದೆ. ಇದು ಕೃಷ್ಣಾ ವಾಟರ್ದು ಈ 3ನೇ ವಾರ್ಡ್ಗೆ, ಈ ಕಡೆ ಮಧ್ಯದಲ್ಲಿ ಆಂಧ್ರ ಪ್ರದೇಶವರು ತಗರಾಲು ಹಾಕ್ಬಿಟ್ಟಿದ್ದಾರೆ. ನಾವು ಮಾಡಿರೋಂಥ ಜಡ್ಜ್ಮೆಂಟ್ಗೆ, ನಾವು ಮಾಡಿರೋಂಥ ತೀರ್ಮಾನ, ಕ್ಯಾಬಿನೆಟ್ ತೀರ್ಪು ಪ್ರಕಾರ ನೀವು ದುಡ್ಡು ಮಾಡಬಾರ್ದು, ಲ್ಯಾಂಡ್ ಅಕ್ವಿಷನ್ ಮಾಡಬಾರ್ದು ಅನ್ನೋದು ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಅಬ್ಜೆಕ್ಷನ್ ಹಾಕಿದ್ದಾರೆ. ಈ ಎಲ್ಲ ವಿಚಾರವನ್ನು ಕೂಡ ಈಗ ನಾವು ಇವತ್ತೊಂದು ಸ್ಟೇಟ್ಮೆಂಟ್ ಮಾಡಿ ನಾವು ಮಂಗಳವಾರ ನಾವು 3 ಜನ ಹೋಗ್ತಾ ಇದ್ದೀವಿ ಎಲ್ಲ MPs ಮೀಟ್ ಮಾಡೋಕ್ಕೆ. ಸೊ ಇದು ಏನು ತಮ್ಮ ಮೆಂಬರ್ಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀವಿ ಅಂತಂದರೆ, ಇದು ಏನು ತಾವು ಹೇಳಿದ್ದೀರಿ ಇದಕ್ಕೊಂದು ಹೊಸ ರೂಪ ಬಂದಿದೆ. ನಮ್ಮ ರಾಜ್ಯಕ್ಕೆಲ್ಲ ಇಡೀ ರಾಷ್ಟ್ರಕ್ಕೆ ಈ ಒಂದು ಮಿಸ್ಯೂಸ್ ಆಗೋವಂಥ ಒಂದು ಇದು ಮುಂದಿನ ದಿನದಲ್ಲಿ ನಿಲ್ತದೆ ಅನ್ನೋದು ಭಾವನೆ ಇದೆ. ಸೊ ತಾವೇನು ಭಾವನೆ ವ್ಯಕ್ತಪಡಿಸಿದ್ದೀರಿ ಇದನ್ನು ಕಾನೂನು ಪ್ರಕಾರ ನಮ್ಮ ರಾಜ್ಯದ ಹಿತವನ್ನು ಕಾಪಾಡುವಂಥ ಕೆಲಸ ನಾವು ಮಾಡ್ತೀವಿ. ಮಾನ್ಯ ಸಭಾಪತಿಗಳೇ, ಇನ್ನೊಂದು ಸಲ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಎಬ್ಬಿಸಿನಿಸ ಪ್ರಯತ್ನ ಮಾಡ್ತೀನಿ. ಭಾಳ ನಿಮ್ಮ ಆಡಳಿತ ಅವಧಿಯಲ್ಲಿ ಇಂಥ ಒಂದು ಮಹತ್ವವಾದಂಥ ತೀರ್ಪು ಬಂದಿದೆ. ಸರ್ಕಾರ ಪರವಾಗಿ, ನನ್ನ ಪರವಾಗಿ, ಈ ಸದನದ ಪರವಾಗಿ ನಿಮಗೆ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಷಯ ಅಂದರೆ, ಸರ್ಕಾರದ ಪರವಾಗಿ ತೀರ್ಪು ಬಂದು ಸ್ವಾಗತರಾದ ಇದೇ ವೇಳೆ ಭೂಮಿ ಕಳೆದುಕೊಂಡ ಪ್ರಾಮಾಣಿಕ ರೈತರಿಗೆ ಸಿಗಬೇಕಾದ ನ್ಯಾಯಯುತ ಪರಿಹಾರ ವಿಳಂಬವಾದಂತೆ ನೋಡಿಕೊಳ್ಳಲು ಮತ್ತು ಈ ಮೆರಿಟ್
ಆಧಾರಿತ ವಿಚಾರಣೆಯನ್ನು ಶೀಘ್ರವಾಗಿ ಮುಗಿಸಲು ಸರ್ಕಾರ ವಿಶೇಷ ವಕೀಲರ ತಂಡವನ್ನು ನೇಮಿಸುತ್ತದೆ ಅಂತ ನನ್ನ ವಾದ. ಈ ತೀರ್ಪು ಕೇವಲ ಜಲಸಂಪನ್ಮೂಲ ಇಲಾಖೆ ಮಾತ್ರವಲ್ಲದೆ ನಗರಾಭಿವೃದ್ಧಿ, ಲೋಕೋಪಯೋಗಿ ಮತ್ತು ಸಣ್ಣ ನೀರಾವರಿ ಇಲಾಖೆಗಳು ಅನ್ವಯವಾಗುತ್ತೆ ಎಂದು ಉತ್ತರಿಸಲಾಗಿದೆ. ಆಯಾ ಇಲಾಖೆಗಳಲ್ಲಿ ಬಾಕಿ ಇರುವ ಇದೇ ಮಾದರಿಯ ಪ್ರಕರಣಗಳನ್ನು ಗುರುತಿಸಿ ಸುಪ್ರೀಂ ಕೋರ್ಟ್ ತೀರ್ಪಿನ ಲಾಭವನ್ನು ಪಡೆಯಲು ಒಂದು ಸಮನ್ವಯ ಸಮಿತಿಯನ್ನು ಕೋಆರ್ಡಿನೇಷನ್ ಕಮಿಟಿ ರಚಿಸುವ ಉದ್ದೇಶ ಸರ್ಕಾರಕ್ಕಿದೆ ಅಂತ ಕೇಳಿದ್ದೆ. ದಯವಿಟ್ಟು ಉತ್ತರಿಸ್ರಿ. ನಾವು ಲೀಗಲಿ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ, ಯಾಕೆಂದರೆ ಇಂಟರ್ನಲ್ ಲೀಗಲಾಗೆ ಇದನ್ನು ಮಾಡಬೇಕಾಗ್ತದೆ. ಸೊ ಈ ಬೇರೆ ಬೇರೆ ಕೆಲವು ಈಗ ಲಿಮಿಟೇಷನ್ ಆ್ಯಕ್ಟ್ ದಿಸ್ ಇಸ್ ವೆರಿ ಸಿಂಪಲ್. ಆ ಪ್ರಿಸ್ಕ್ರೈಬ್ ಟೈಪಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಕೊಳ್ಬೇಕಾಯ್ತು. ಹಾಕ್ಲಿಲ್ಲ ಅಂತ ಅಂದ್ಬಿಟ್ಟು 120 ದಿನ ಟೈಮ್ ಕೊಟ್ಟಿರ್ತಾರೆ, 160 ದಿನ ಟೈಮ್ ಕೊಟ್ಟಿರ್ತಾರೆ. ಆ 120 ದಿನ ನಂತರ 121 ದಿನ ಆಯಿತು ಅಂದರೆ ನಿನ್ನ ಟೈಮ್ ಆಗೋಯ್ತು ಅಂತ ಅಂದ್ಬಿಟ್ಟು ಬಾರ್ ಮಾಡ್ತಾರೆ. ನಮ್ಮ ಅಫಿಷಿಯಲ್ಸ್ನ ಕೆಲವು ಲಾಯರ್ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವೆಲ್ಲ ಆಗ್ತಿತ್ತು. ಸೊ ಆ್ಯಕ್ಟು ಫೀರ್ ಆ್ಯಂಡ್ ಲಿಮಿಟೇಷನ್ ಆ್ಯಕ್ಟ್ 1963 ಇದಿತ್ತು, ಇದನ್ನು ಓಪನ್ ಮಾಡಿಕೊಟ್ಟಿದ್ದಾರೆ. ಸೊ ಐ ಥಿಂಕ್ ರೈತರದ್ದೇನು ವಿಚಾರ ಇದೆ, ಮುಂದಕ್ಕೆ ನಾವೇನು ಪಾಸ್ ಮಾಡಿದ್ದೀವಿ ಹಣ ಕೊಡಬೇಕು ಅಂತೇಳಿ, ಆ ಪ್ರಕಾರನ ಫ್ರೀ ಆ್ಯಂಡ್ ಫೇರ್ ಆ್ಯಕ್ಟ್ ಪ್ರಕಾರ ನಾವು ಅದಕ್ಕೆ ಕೊಡುವಂಥ ವ್ಯವಸ್ಥೆ ಈಗಾಗಲೇ ಪ್ರಾರಂಭ ಮಾಡಿದ್ವಿ. ಸರ್ಕಾರ ದುಡ್ಡು ಇಟ್ಟಿದೆ. ಈಗ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ, ಅಲ್ಲೂ ಒಂದಷ್ಟು ಚೆಕ್ನ ರಿಲೀಸ್ ಮಾಡೋಕ್ಕೆ ನಾವು ಇವೆಲ್ಲ ತೀರ್ಮಾನ ಮಾಡಿದ್ದೀವಿ. ಸಭಾಪತಿಗಳೇ ಗೋವಿಂದರಾಜ್ ಉತ್ತರ ಹೇಳ್ತೀರಿ? ಸಭಾಪತಿಗಳು ಒಂದೇ ಗೃಹ ಸಚಿವರು ಗೋವಿಂದರಾಜ್ ಉತ್ತರ ಹೇಳ್ತೀರಿ? ತಡೀರಿ. ಸರಿ ಬಿಡಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಪುಟ್ಟಣ್ಣ ಕೂಡ್ರಿ, ಪೂಜಾರ್ ಅವ್ರ ಕೂಡ್ರಿ, ಇನ್ನೊಬ್ಬರು ಇದನ್ನ ಮಾಡೋದು. ಪುಟ್ಟಣ್ಣ ಕರ್ದೀನಿ. ಸಭಾಪತಿಗಳೇ, ಮಾನ್ಯ ಗೃಹ ಸಚಿವರನ್ನ 1007ನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಾನ್ಯ ಸಭಾಪತಿಗಳೇ ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳ ಉತ್ತರವನ್ನು ಮಾನ್ಯ ಸಚಿವರು ಒದಗಿಸಿದ್ದಾರೆ. ಆದರೆ ನನ್ನ ಪ್ರಶ್ನೆ ಏನು ಅಂದರೆ, ಮಾನ್ಯ ಅಧ್ಯಕ್ಷರೇ, 8/7/2060 ಈ DYSP ಹುದ್ದೆಗಳ ನೇಮಕ ವೃದ್ಧದಲ್ಲಿ 50-50 ಅನುಪಾತ ಆಯಿತು ಮಾನ್ಯ ಅಧ್ಯಕ್ಷರೇ. ಅದಾದ ನಂತರ 6/67 33/1/3 66.2/3 ಅನುಪಾತದಲ್ಲಿ ನೇಮಕಾತಿ ಮಾಡಬೇಕು ಅಂತ ಆಯಿತು. ಅದಾದ ನಂತರ 23/12/2004 ಇದನ್ನು 20:80 ಇದನ್ನು ಮಾಡಿದ್ದಾರೆ. ಇದಕ್ಕೆ ಕಾರಣ ನನಗೆ ಗೊತ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಕಾರಣ ಏನು ಇದನ್ನು ಮಾಡಿಸೋದಕ್ಕೆ ನನಗೆ ಅರ್ಥ ಆಯ್ತಾ ಇಲ್ಲ. ನನಗೆ ಇದುವರೆಗೂ ಕೂಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.